ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಹಾಸ್ಪಿಟಲ್ ವ್ಲಾಗ್ ಆಗಿರುತ್ತೆ. ಮೊದಲು ಪೃಥ್ವಿನ ರೆಡಿ ಮಾಡೋಣ ಅಂತ ಬೇಗ ರೆಡಿ ಮಾಡ್ತಾ ಇದ್ದೀನಿ. ಕೂತ್ಕೋ ನಿಂತ್ಕೋ ನಿಂಚಡಮ್ಮ ಚಡ್ಡಿ ಹೆಸರು ನಿಂತ್ಕೋಕಂಡ ಸರಿ. ತಮ್ಮ ಬೇಕು ತಂಗಿ ಬೇಕು. ನಮ್ಮ ಮನೆಯವರು ಇಲ್ಲಿ ಪೃಥ್ವಿಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ ಕೇಳಿದ್ರೆ ಪಾಪು ಬೇಕು ಅಂತ ಹೇಳ್ತಿದ್ದಾನೆ. ಇವತ್ತು 5th ಮಂತ್ ಅನಾಮಲಿ ಸ್ಕ್ಯಾನ್ ಇದೆ. ಸೊ ಎಕ್ಸೈಟೆಡ್ ಏನು ಬರುತ್ತೆ ರಿಪೋರ್ಟು ಅಂತ. ನೋಡಿ ಕೆಳಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಜುಟ್ಟು ಮೇಲೆ ಹಾಕೋಬೇಕು. ನೋಡು ನೋಡಪ್ಪ ನೋಡಿ ಹೇಳಕ್ಕೂ ಬರಲ್ಲ. ಇವತ್ತು ಒಂದು ಸ್ವಲ್ಪ ಬೇಗ ಎದ್ದು ಆ್ಯಂಡ್ ಏನು ಮಾಡಬೇಕು ಅಂತ ಗೊತ್ತಾಗದೆ ಉಪ್ಪಿಟ್ಟು ಮಾಡಿ ರೆಡಿ ಆಗ್ತಾ ಇದ್ದೀನಿ. ಫೈನಲಿ ನನ್ನ ಪುಡಿ ಕೂದಲನ್ನ ಈ ರೀತಿ ಹೆಂಗೋ ಜುಟ್ಟು ಹಾಕ್ಕೊಂಡು ಆಲ್ ಸೆಟ್ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಫೇಸ್ಗೆ ನಾನಿಲ್ಲಿ ಗುಡ್ ವೈಬ್ಸ್ ಅವರ ಕ್ರೀಮ್ ಹಚ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 1.5 ಮಂತ್ ಆಯ್ತು ಅನಿಸುತ್ತೆ ಇದನ್ನು ಪರ್ಚೇಸ್ ಮಾಡಿ. ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಈಗೀಗ ಯಾಕೋ ಸ್ಕಿನ್ ಸ್ವಲ್ಪ ಡ್ರೈನೆಸ್ ಅನಿಸ್ತಾ ಇದೆ, ಹಾಗಾಗಿ ಸ್ವಲ್ಪ ಮಾಯ್ಸ್ಟ್ ಮಾಡುತ್ತೆ ಈ ಒಂದು ಡೇ ಕ್ರೀಮ್ ಹಚ್ಚಿದ ನಂತರ ನಾನಿಲ್ಲಿ ಟೋನರ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಫೇಸ್ಗೆ. ಅದಾದಮೇಲೆ ಮಾಯ್ಶ್ಚರೈಸರ್. ಈ ಒಂದು ಮಾಯ್ಶ್ಚರೈಸರ್ ನನ್ನ ಸ್ಕಿನ್ನ ಸ್ವಲ್ಪ ಗ್ಲೋ ಮಾಡಿದೆ ಆ್ಯಂಡ್ ಆಲ್ಸೋ ಮಾಯ್ಸ್ಟ್ ಆಗಿಡುತ್ತೆ. ಆ್ಯಂಡ್ ಟೈಮ್ ಬೇರೆ ಆಗಿಬಿಟ್ಟಿದೆ. ಇಟ್ಸ್ 10 ಗಂಟೆ ಆಗಿತ್ತು ಅನಿಸುತ್ತೆ ರೆಡಿ ಆಗೋದಕ್ಕೆ. ಆ್ಯಂಡ್ ಸಿಂಪಲ್ಲಾಗಿ ನಾನಿಲ್ಲಿ ಐಲೈನರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫೇಸ್ ಎಷ್ಟು ಡಲ್ಲಾಗಿದೆ, ಮತ್ತು ಈ ಗಲ್ಲದ ಹತ್ರ ಈ ಸರೌಂಡಿಂಗ್ಸ್ ಎಷ್ಟು ಬ್ಲ್ಯಾಕ್ ಆಗಿದೆ, ಸ್ವಲ್ಪ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಆಗಿದೆ. ಈಗ ನನ್ನ ಫೇವ್ರೆಟ್ ಪಾರ್ಟ್ ಲಿಪ್ಸ್ಟಿಕ್. ಈ 4-in-1 ಲಿಪ್ಸ್ಟಿಕ್ ಎಷ್ಟು ಸಖತ್ತಾಗಿದೆ ಅಂದರೆ ಎಲ್ಲ ಶೇಡ್ಸು ತುಂಬಾ ಚೆನ್ನಾಗಿದೆ. ಇದನ್ನು ಬೈ ಮಾಡಿ ಐ ಥಿಂಕ್ 1.5 ಮಂತ್ ಆಯಿತು. ಆ್ಯಂಡ್ ಫೈನಲಿ ಒಂದು ಸ್ಟಿಕ್ಕರ್ ಇಟ್ಕೊಂಡ್ಮೇಲೆ ಕುಂಕುಮ ಹೇಗೆ ಮಿಸ್ ಮಾಡೋದು, ಹಾಗಾಗಿ ಒಂದು ಪುಟ್ಟ ಕುಂಕುಮ ಇಟ್ಕೊಂಡು ನಾನು ರೆಡಿ ಆದೆ. ಹಾಸ್ಪಿಟಲ್ಗೆ ಹೋಗಿ ಬಸ್ಸಲ್ಲಿ ಹೋದರೆ ತುಂಬ ಬೆನ್ನು ನೋಯುತ್ತೆ ಅಂತಂದು ಬೈಕಲ್ಲೇ ಹೊರಟ್ವಿ. ಆ್ಯಂಡ್ ಫೈನಲಿ ಹಾಸ್ಪಿಟಲ್ ಸ್ಕ್ಯಾನಿಂಗ್ನ ಚೀಟಿ ಬರ್ಸ್ಕೊಳ್ಳೋದಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗಿತ್ತು. ಆ್ಯಂಡ್ ಸ್ಕ್ಯಾನಿಂಗಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ನಮ್ಮ ಟೋಕನ್ ನಂಬರ್ ಐ ಥಿಂಕ್ 37 ಏನೋ ಇತ್ತು. ಅಷ್ಟರಲ್ಲಿ ಏನು ಮಾಡೋದು ಅಂತ ಆಂಜನೇಯನ ಗುಡಿಗೆ ಬಂದು ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಎದುರುಗಡೆ ಒಂದು ಪುಟ್ಟ ಪಾರ್ಕ್ ಥರ ಇತ್ತು. ಸೊ ಅಲ್ಲಿ ಕೂತ್ಕೊಂಡು ಒಂದು 30 ಮಿನಿಟ್ಸ್ ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಈಗಂತೂ ಎಲ್ಲ ಕಡೆ ನೋಡ್ತಿರೋ ಹಾಗೆ ಮಕ್ಕಳು ಕಳ್ಳರು ಜಾಸ್ತಿ ಆಗಿದ್ದಾರೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಮಗುನೂ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. 2 ಐಸ್ ಕ್ರೀಮ್ ತಂದಿದ್ರು ನಮ್ಮ ಮನೆಯವರು. ಆ್ಯಂಡ್ ಪೃಥ್ವಿ ಕೊಡು ಅಂದರೆ ಕೊಡ್ತಾನೆ ಇರಲಿಲ್ಲ, ಅಷ್ಟು ತಿಂದು ಖಾಲಿ ಮಾಡ್ದ. ಅಂದಾಗೆ ಸ್ಕ್ಯಾನಿಂಗ್ ಸೆಂಟರಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಹೋಗಿ ಕೇಳ್ಕೊಂಬಂದ್ವಿ ಇನ್ನು ಎಷ್ಟು ಜನ ಇದ್ದಾರೆ ಅಂತ. ಇನ್ನೊಂದು 5-6 ಜನ ಇದ್ದಾರೆ ಅಂದರು. ಹಾಗಾಗಿ ಹೊಟ್ಟೆ ಹಸಿತಾರೆ, ಊಟ ಮಾಡ್ಕೊಂಬರೋಣ ಅಂತ ಖಾನಾವಳಿಗೆ ಹೊರಟ್ವಿ. ಇದು ದುರ್ಗದ ಕೋಟೆ ಎಂಟ್ರೆನ್ಸ್ ಅಂತ. ಸೊ ಈ ಥರ ಇದೆ, ನಾವು ಯಾವತ್ತೂ ಹೋಗಿಲ್ಲ. ಸೊ ಆ ಕಾಲ ಯಾವಾಗ ಕೂಡ ಬರುತ್ತೋ ಹೋಗಿ ಬರಬೇಕು. ಊಟ ಎಲ್ಲ ಮುಗಿಸ್ಕೊಂಡು ಖಾನಾವಳಿಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಬಂತು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆ್ಯಂಡ್ ರಿಪೋರ್ಟ್ ಇಸ್ಕೊಂಡು ಆಸ್ಪತ್ರೆಗೆ ಡಾಕ್ಟರ್ ವಿಸಿಟ್ ಮಾಡಿ ಈಗ ನಾಲ್ಕನೇಟಿಗೆ ಬಂದಿದ್ವಿ.
ಶುಕ್ರವಾರ ತೇರಿರೋದ್ರಿಂದ ತೇರನ್ನ ರೆಡಿ ಮಾಡ್ತಾ ಇದ್ರು. ತೇರಿಗೆ ಎಣ್ಣೆ ಎಲ್ಲ ಹಾಕಿ ಆ್ಯಂಡ್ ನಾವು ಅಲ್ಲೇ ಗಾಡಿನ ನಿಲ್ಲಿಸಿ ತೇರಿಗೆ ಕೈ ಮುಗಿದು ಆ್ಯಂಡ್ ತೇರು ಕೆಳಗೆ ಹೋಗಿ ನಮಸ್ಕಾರ ಮಾಡಿ ಒಂದು ಸುತ್ತಾಕಿ ಪ್ರದಕ್ಷಿಣೆ ಹಾಕಿ ಬಂದ್ವಿ. ಬಾ ಬಾ. ಇವತ್ತು ಸೋಮವಾರ ಬೇರೆ, ಸೋಮವಾರ ಸಂತೆ ಇತ್ತು. ಆ್ಯಂಡ್ ಯಾರೆಲ್ಲ ನಾಯಕನಹಟ್ಟಿ ಜಾತ್ರೆ ನೋಡಿ ಎಂಜಾಯ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಫೈನಲಿ ಮನೆಗೆ ಬಂದ್ವಿ. ಟ್ರಾವೆಲ್ ಮಾಡಿ ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರಿಂದ ಇವಾಗ ಏನಾದರೂ ಡಿನ್ನರ್ಗೆ ಮಾಡಬೇಕಿತ್ತು. ಊಟಕ್ಕೆ ಏನು ಮಾಡೋಣ ಅಂತ ಕೇಳಿದೆ ನಮ್ಮ ಮನೆಯವ್ರನ್ನ. ಸೊ ಅವರು ಊಟಕ್ಕೆ ಏನು ಮಾಡಿ ಅಂತ ಅಂದರೆ ಮಂಡಕ್ಕಿ ಒಗ್ಗರಣೆ ಮಾಡು ಅಂತ ಅಂದರು. ಹಾಗಾಗಿ ಮಂಡಕ್ಕಿ ಒಗ್ಗರಣೆ ಮತ್ತು ಈರುಳ್ಳಿ ವಡೆ ಮಾಡೋಣ ಅಂತ ಇದ್ದೀನಿ ಇವಾಗ. ಈರುಳ್ಳಿ ಸಿಕ್ಕಾಪಟ್ಟೆ ಖಾರ ಇದೆ, ಕಣ್ಣು ಉರಿತಾ ಇದ್ದಾವೆ, ಕಣ್ಣಲ್ಲಿ ಎಲ್ಲ ನೀರು ಬರ್ತಾ ಇದೆ. ನೋಡಿ ಪೃಥ್ವಿ ಅಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಮಾಡ್ತಾನೆ ಇರ್ತಾನೆ. ಟೊಮೆಟೊನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಕೋದೆ. ಸ್ಕ್ಯಾನಿಂಗ್ ಏನಾಯ್ತಪ್ಪ ಅಂದರೆ ಎಲ್ಲ ನಾರ್ಮಲ್ ಇದೆ ಅಂತ ಬಂದಿದೆ. ಡೋಂಟ್ ನೋ ಹೇಗೆ ಹೋಗುತ್ತೆ ಅಂತ. ಈ 5th ಮಂತ್ ರೀಚ್ ಆದಮೇಲಂತೂ ಮಗು ಬೆಳವಣಿಗೆ ಸ್ವಲ್ಪ ಫಾಸ್ಟಾಗಿ ಗ್ರೋತ್ ಆಗ್ತಾ ಇರುತ್ತೆ. ಸೊ ಮಗುವಿನ ವೆಯ್ಟು ಹಾಗೆ ಗರ್ಭಕೋಶದ ಮೇಲೆ ಬೀಳ್ತಾ ಇರುತ್ತೆ. ಸೊ ಜಾಸ್ತಿ ಕೆಲಸ ಮಾಡೋ ಹಾಗಿಲ್ಲ, ಸ್ವಲ್ಪ ಹಾಗೆ ಕೆಲಸ ಮಾಡ್ಕೊಳ್ತಾ ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇರಬೇಕು. ತಂದ್ಕೊಡಿ ಇವಾಗ ಹಾಕಿದಕ್ಕೆ ಅಪ್ಪ ಬಂತು ನೋಡು. ಪೃಥ್ವಿ ಪ್ರೆಗ್ನೆನ್ಸಿಲಂತೂ ಹಬ್ಬ. ಈರುಳ್ಳಿ ಹಚ್ಬೇಕಾದ್ರೆ ಸ್ಮೆಲ್ಗೆನೆ ವಾಮಿಟ್ ಬಂದ್ಬಿಡೋದು. ಇವಾಗ ಏನಂತ ವಾಮಿಟ್ ಸೆನ್ಸೇಷನ್ ಇಲ್ಲ. ಇದರಲ್ಲಿ ವಾಮಿಟ್ ಸಿಕ್ಕಾಪಟ್ಟೆ 9 ತಿಂಗಳವರೆಗೂ ವಾಮಿಟ್ ಮಾಡಿದಾಗಿ. ಚಿನ್ನ ಸುಮ್ಮನೆ ಪಪ್ಪ ಬಂತ ನೋಡೋದು. ಅದು ತಂದಾಕಪ್ಪ ಟೊಮೆಟೊ, ಅಲ್ಲಿ ಟೊಮೆಟೊ ಬಿದ್ದಿದೆಯಲ್ಲ ತಗೊಂಬ. ಹಾಕಿ ಇಲ್ಲ ಹಾಕ್ಬೇಕು, ಇದ್ರಲ್ಲಿ ತಂದಾಕು. ಇದ್ರಲ್ಲಿ ಹಾಕಿ ಕಂದ. ಇನ್ನೊಂದಲ್ಲಿ ಇಲ್ಲಿ ಇನ್ನೊಂದಿದೆ, ಬಾ ಕೊಡು. ಅಲ್ಲ ಚಿನ್ನು, ಇಲ್ಲಿ ನೋಡಿ, ಇಲ್ಲಿ ಪೃಥ್ವಿ ಬಾ, ಇಲ್ಲಿ ಬಾ. ಇವಂತಲ್ಲಿ ಕರಡಿ ಬಂತಲ್ಲಿ, ಬಾ ಬಾ. ಬೀಳುತ್ತಿವಾಗ ಅದು, ಬಾ. ಗುಡ್ ಬಾ ಅಲ್ಲ ನೀನು, ಬಾ ಜಲ್ದಿ. ಟೊಮೆಟೊ ಬಿದ್ದಿದೆ ಕೊಡ್ಬಾರಪ್ಪ, ಟೊಮೆಟೊ ಬಿದ್ದಿದೆ ಕೊಡ್ಬಾ. ಟೊಮೆಟೊ ಅಲ್ಲಿ ಸೈಡಲ್ಲಿ ಟೊಮೆಟೊ ಬಿದ್ದಿದೆ ಕೊಡು, ಅಲ್ಲಿ ಬಿದ್ದಿದೆ ಕೊಡು. ಯಾಕೆ ಹೊಸಿಬೇಕು ನೀನು, ಕೊಡು ಬಾ. ನಿಂಬೆಣ್ಣು ಕೊಟ್ಟಾ, ಅಲ್ಲೆಲ್ಲ ಟೊಮೆಟೊ ಬಿದ್ದಿದೆ ಕೊಡ್ಬಾ ಚಿನ್ನ. ಟೊಮ್ಯಾಟೊ ಬಾ, ಅಲ್ಲೆಲ್ಲ ಹಿಂದಕ್ಕೆ ಬಿದ್ದೈತೆ ನೋಡ್ಕೊಡು.
ಟೊಮೆಟೊ ಬಿಸಿಬೇಕದು ತಕ್ಕೊಡಿ, ಇವಾಗ ಹಚ್ಚಕ್ ಬೇಕು ನನಗೆ. ಯಾಕೆ ಎಸ್ದಿದ್ ನೀನು? ನೀನೇ ತಂದ್ಕೊಡಿ, ಈಗ ತಂದ್ಕೊಡು ಬೇಗ. ಪೃಥ್ವಿ ಅಡುಗೆ ಮನೆಗೆ ಬಂದ ಅಂದರೆ ಮುಗೀತು, ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಡ್ತಾನೆ. ಆ್ಯಂಡ್ ಮಂಡಕ್ಕಿ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಪಕೋಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಈ ರೀತಿ ಹಚ್ಕೊಂಡು ಅದಕ್ಕೆ ಜೀರಿಗೆ, ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಆ್ಯಂಡ್ ಓಂಕಾಳು ಮತ್ತು ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ಎಲ್ಲ ಅದಾದಮೇಲೆ ಕಡಲೆ ಇಟ್ಕೊಂಡು ಈರುಳ್ಳಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಆ ಕಡಲೆ ಹಿಟ್ಟು ಈರುಳ್ಳಿಗೆ ಹತ್ಕೋಬೇಕು, ಆ ಥರ ಕಲಿಸ್ಕೋಬೇಕು. ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕ್ಕೊಳಕ್ಕೋಬಾರ್ದು, ಪಕೋಡ ಚೆನ್ನಾಗಿ ಬರೋದಿಲ್ಲ. ಸೊ ಆ ಉಳ್ಳಾಗಡ್ಡೆಗೆ ಹತ್ಕೋಬೇಕು ಕಡಲೆ ಹಿಟ್ಟು, ಹಂಗಂದರೆ ತುಂಬ ಚೆನ್ನಾಗಿ ಆ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಪಕೋಡ ಕ್ರಿಸ್ಪಿಯಾಗೂ ಬರುತ್ತೆ ಆ್ಯಂಡ್ ಚೆನ್ನಾಗಿ. ಹಾಸ್ಪಿಟಲಿಂದ ಬಂದಮೇಲೆ ಈವ್ನಿಂಗ್ ಪೃಥ್ವಿ ತುಂಬ ಹಠ ಮಾಡ್ತಿದ್ದೆ. ಇದೊಂದು ಪುಟ್ಟ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಎಷ್ಟು ಬೇಕು? ಎಷ್ಟು ಬಿಚ್ಚಬೇಕು? 4 ಅಂದರೆ ಎಷ್ಟು? 4 ಅಂದರೆ ಎಷ್ಟು ತೋರಿಸು. ಒಂದು ಕೊಡ್ಲಾ? ಹಾಂ, 2? 4 ಅಂದರೆ ಎಷ್ಟು? 4 ಅಂದರೆ ಎಷ್ಟು? 4 ಬಿಚ್ಚಿ ಅಂದರೆ ಎಷ್ಟು? ಬಿಚ್ಚಿ ಬೇಕು ತಾನೆ ನಿಂಗೀಗ? ಎಷ್ಟು ಬೇಕು? 4 ಅಂದರೆ ಎಷ್ಟು? 4 ಅಂದರೆ ಎಷ್ಟು ತೋರಿಸು. 4 ಅಂದರೆ ಎಷ್ಟು? ನೋಡು, 4 ಅಂದರೆ ಎಷ್ಟು? 4 ಅಂದರೆ ಎಷ್ಟು? ನೀನೆ 4 ಅಂದರೆ ಎಷ್ಟು? ಎಷ್ಟು ಬಿಚ್ಚಬೇಕು? ಆಯ್ತು, ಕೊಡ್ತೀನಿ. ಯಾವ್ದು ಬೇಕು? ಒಂದು ಕೊಡ್ಲಾ? 2 ಕೊಡ್ಲಾ? 3? 4 ಬೇಕಾ? 4 ಬೇಕಾ? ಸರಿ, ಕೊಡ್ತೀನಿ. ಪಪ್ಪಿ ಕೊಟ್ರೆ ಕೊಡೋದು. ಕೊಡಲ್ಲ ನೀನು? ಪಪ್ಪಿ ಕೊಡಲ್ಲ ನನಗೆ? ಕೊಡ್ತೀಯಾ? ಕೊಡು ಮತ್ತೆ. ಹಿಂಗೆ ಕೊಡು. ಪಪ್ಪಿ ಕೊಡು ಮತ್ತೆ. ಹೊಡಿತಾನಪ್ಪ ಅವನು, ಹೊಡಿತಾನಪ್ಪ ಅವನು ಗುಂಡು ಮರಿ. ಊಟ ಮುಗಿಸಿ ರಿಲ್ಯಾಕ್ಸ್ ಆಗಿ ಕೂತಿದ್ವಿ. ಕಾಲು ಟ್ರಾವೆಲ್ ಮಾಡಿದರೆ ಮತ್ತು ನಿಂತ್ಕೊಂಡ್ರೆ ಜಾಸ್ತಿ ಹೊತ್ತು ಸಿಕ್ಕಾಪಟ್ಟೆ ಬಾವು ಬಂದ್ಬಿಡುತ್ತೆ. ಈ ರೀತಿ ಆಗಿದ್ದ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.